ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಕನಕ್ಪುರ ರೋಡಲ್ಲಿರೋ ಪಿರಮಿಡ್ ವ್ಯಾಲಿ ಅನ್ನೋ ಪ್ಲೇಸ್ಗೆ ನಾವು ಹೋಗ್ತಾ ಇದ್ದೀವಿ. ಬನಶಂಕರಿಯಿಂದ ಈ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ 30 ಕಿಲೋಮೀಟರ್ಸ್ ದೂರದಲ್ಲಿದೆ. ವೀಕ್ ಡೇಸಲ್ಲಿ ಹೋಗ್ತೀರಾ ಅಂದರೆ ಈ ಪ್ಲೇಸ್ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೂ ಓಪನ್ ಇರುತ್ತೆ. ಅದೇ ವೀಕೆಂಡ್ಸಲ್ಲಿ ಹೋಗ್ತೀರಾ ಅಂದರೆ ಬೆಳಗ್ಗೆ 9ರಿಂದ ಸಂಜೆ 6ರವರೆಗೂ ಓಪನ್ ಇರುತ್ತೆ. ಈ ಬ್ಯೂಟಿಫುಲ್ ಪ್ಲೇಸ್ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿ ನೋಡಿ. ಎಂಟರ್ ಆಗ್ತಿದ್ದ ಹಾಗೇ ನಮಗೆ ರೈಟ್ ಸೈಡಲ್ಲಿ ಇರುವಂತಹ ನೀರಿನ ಝರಿ ಒಂದು ಪಾಸಿಟಿವ್ ವೈಬನ್ನು ಕೊಡುತ್ತೆ. ನಿಮಗೆ ಇಲ್ಲಿ ಹೋಗಬೇಕು ಅಂದರೆ ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ. ಪಾರ್ಕಿಂಗ್ ಚಾರ್ಜಸ್ ಮಾತ್ರ ನೀವು ಕೊಡಬೇಕಾಗತ್ತೆ. ಈ 50 ಎಕರ್ಸ್ ಲ್ಯಾಂಡಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ನೀವು ಗೈಡ್ ಮ್ಯಾಪಲ್ಲಿ ನೋಡ್ಬೋದು. ಈ ಒಂದು ಬ್ಯುಸಿ ಲೈಫಿಂದ ನೀವು ಬ್ರೇಕ್ ತಗೊಂಡು ಪ್ರಶಾಂತವಾಗಿರೋ ವಾತಾವರಣದಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಆಗಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ನೀವು ಈ ಪ್ಲೇಸ್ನ ಆಯ್ಕೆ ಮಾಡ್ಕೋಬೇಕು. ಈ ಏರಿಯಾದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಸುತ್ತಮುತ್ತ ಇರೋ ಮರ ಗಿಡಗಳು, ಪಕ್ಕದಲ್ಲಿರುವಂತಹ ಲೇಕ್ ಎಲ್ಲನೂ ನೋಡ್ತಾ ಇದ್ದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ನೀವು ಮನೆಗೆ ಹೋಗ್ಬೋದು. ಈ ಥರದ್ದು ಒಂದು ಸ್ಥಳ ನಮ್ಮ ಬೆಂಗಳೂರಲ್ಲೇ ಇದೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ನಿಮಗೆ ಬುದ್ಧನ ಸ್ಟ್ಯಾಚ್ಯೂ ಸಿಗುತ್ತೆ. ಆ ನೀರು ಮೇಲಿರುವಂತಹ ಕಮಲ, ಆ ಕಮಲದ ಮೇಲೆ ಇರುವಂತಹ ಧ್ಯಾನಾವಸ್ಥೆಯಲ್ಲಿರುವಂತಹ ಬುದ್ಧನ ನೋಡಿ ತುಂಬ ಖುಷಿಯಾಗತ್ತೆ. ಹಾಗೆ ಬುದ್ಧನ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದರೆ ನಮಗೆ ಒಂದು ಕೆಫೆಟೇರಿಯಾ ಸಿಗುತ್ತೆ. ಈ ಪ್ಲೇಸಿಗೆ ಬಂದಿದ್ದೀರಾ ಅಂದರೆ ನಾನು ರೆಕಮೆಂಡ್ ಮಾಡೋದು ಇಲ್ಲಿರೋ ನಿತ್ಯ ಅನ್ನದಾನ ಸೇವಾದಲ್ಲಿ ಪ್ರಸಾದನ ಸ್ವೀಕರಿಸಬೇಕು ಅಂತ.
ಇಲ್ಲಿನ ಪ್ರಸಾದ ತುಂಬಾ ಟೇಸ್ಟಿಯಾಗಿತ್ತು. ಯಾಕೆ ಅಂದರೆ ಇಲ್ಲಿನ ಪ್ರಸಾದಕ್ಕೆ ಅವ್ರು ಬಳಸೋ ಅಂಥದ್ದು ಅವರೇ ಬೆಳೆದಿರೋ ಅಂಥ ಆರ್ಗ್ಯಾನಿಕ್ ಫಾರ್ಮಿನ ಪದಾರ್ಥಗಳು. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಇಲ್ಲಿನ ಮೇನ್ ಅಟ್ರಾಕ್ಷನ್ ಆಗಿರುವಂತಹ ಪಿರಮಿಡ್ ಸೆಂಟರ್ಗೆ. ನೀವಿವಾಗೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಮೆಡಿಟೇಷನ್ ಹಾಲ್. ನೀವು ಈ ಪಿರಮಿಡ್ನ ಎಂಟರ್ ಆಗ್ತಿದ್ದ ಹಾಗೇ ರೈಟ್ ಸೈಡಲ್ಲಿ ನಿಮಗೆ ಮೆಡಿಟೇಷನ್ ಹೇಗೆ ಮಾಡಬೇಕು ಸಿಂಪಲ್ಲಾಗಿ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ. ಅದಾದ ನಂತರ ನೀವು ಮೇನ್ ಮೆಡಿಟೇಷನ್ ಹಾಲ್ಗೆ ಹೋಗ್ಬೋದು. ಅಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ರಿಲ್ಯಾಕ್ಸ್ಡ್ ಅಂತ ಅನಿಸುತ್ತೆ. ಇಲ್ಲಿನ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ ಅಲ್ಟಿಮೇಟ್ ಆಗಿರುತ್ತೆ. ಮೆಡಿಟೇಷನ್ ಮುಗಿಸಿ ನೀವು ಹೊರಗೆ ಬರ್ತಿದ್ದ ಹಾಗೆ ನಿಮ್ಗೊಂದು ಸ್ಟೋರ್ ಸಿಗುತ್ತೆ. ಅಲ್ಲಿ ನೀವು ಬುಕ್ಸ್, ಸೆಂಟೆಡ್ ಕ್ಯಾಂಡಲ್ಸ್, ಧೂಪ, ಅಗರಬತ್ತಿ, ಸ್ಟ್ಯಾಚ್ಯೂಸ್, ಐಡಲ್ಸ್ ಎಲ್ಲನೂ ಪರ್ಚೇಸ್ ಮಾಡ್ಬೋದು. ಈ ಪ್ಲೇಸ್ನ ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ಎಲ್ಲ ಕಡೆನೂ ಈ ಥರ ಪಾಸಿಟಿವ್ ಕೋಟ್ಸ್ನ ಬರೆದು ಹಾಕಿರ್ತಾರೆ. ಈ ಬ್ರಿಡ್ಜ್ನ ಕ್ರಾಸ್ ಮಾಡಿಕೊಂಡು ಇನ್ನೊಂದು ಸೈಡ್ಗೆ ನೀವು ಹೋದರೆ ಅವರ ಆರ್ಗ್ಯಾನಿಕ್ ಫಾರ್ಮ್ಸ್ ಹಾಗೂ ಗೋಶಾಲೆನ ನೀವು ನೋಡ್ಬೋದು.
ಈ ಮೆಡಿಟೇಷನ್ ಸೆಂಟರಲ್ಲಿ ಸ್ಟೇ ಆಗಬೇಕು ಅಂದರೆ ಅದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇದೆ. ನೀವು ಇಲ್ಲಿ ನಡೆಯುವಂಥ ಮೆಡಿಟೇಷನ್ ಕ್ಲಾಸಸ್ ಕೂಡ ಅಟೆಂಡ್ ಆಗ್ಬೋದು. Heal the past with meditation. Understand the present with mindfulness. Create the future with manifestation. ಈ ಥರ ಕೋಟ್ಸ್ಗಳು ತುಂಬಾ ಇಷ್ಟ ಆಯಿತು ನಮಗೆ. ಇಂಥ ಪರಿಸರದಲ್ಲಿ ಬೆಳಗಿಂದ ಸಂಜೆವರೆಗೂ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಈ ಲೊಕೇಶನಲ್ಲಿ ನೀವು ಕೂಡ ಬಂದು ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. Thank you for watching.